ಮೊದಲು ಡೆಮೋ ನೋಡಿ. ನನ್ನಾಣೆಗೂ ನಿನ್ನ ಬೆಳಕಿರಲಿ ಸೊ ಗಾಯ್ಸ್, ಈ ಥರ ಒಂದು ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡ್ಕೋಬೋದು ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸೊ ಹೇಳ್ಕೊಡೋಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ಲಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಾಜುರೋ ಬೆಲ್ ಐಕಾನ ಆಲ್ ಅಂತ ಇಟ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲೇದಾಗಿ ನಿಮ್ಮ ಹತ್ರ ಇರೋ ಅಲೈಟ್ ಮೋಷನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಇವಾಗ ಜಸ್ಟ್ ನೀವು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಈ ಥರ ಒಂದು ನಿಮಗೆ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಹಲವಾರು ನಿಮಗೆ ರೇಷಿಯೋ ಇರುತ್ತೆ. ಸೊ ನಾನು 16:9 ಕ್ರಿಯೇಟ್ ಮಾಡ್ಕೊಳ್ತೀನಿ, ಇಲ್ಲ 9:16 ಮಾಡ್ಕೊತಿದ್ರೆ ಸೊ ನಿಮ್ಮಲ್ಲಿ ಡಿಪೆಂಡು ಮಾಡ್ಕೊಳ್ಳಿ. ನಾನು 16:9 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಈಗ ಡೈರೆಕ್ಟಾಗಿ ಏನು ಮಾಡ್ತೀನಿ ಅಂದರೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಂದು ಸಾಂಗು ವಿಡಿಯೋದಲ್ಲಿದೆ. ಸೊ ಅದನ್ನ ಎಕ್ಸ್ಟ್ರಾ ಆಡಿಯೋ ಮಾಡ್ಕೊಳ್ತೀನಿ, ಮಾಡ್ಕೊಂಡು ವಿಡಿಯೋನ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ನೀವು ಸಾಂಗ್ ಇದ್ದರೆ ಡೈರೆಕ್ಟಾಗಿ ಈ ಥರ ಸಾಂಗ್ ಆ್ಯಡ್ ಮಾಡ್ಕೊಳ್ಳಿ. ನಂತರ ಇವಾಗ ಇದಕ್ಕೆ ಬ್ಯಾಕ್ಗ್ರೌಂಡ್ ಬೇಕಲ್ಲ. ಸೊ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನನ್ನ ಹತ್ರ ಒಂದೆರಡು ಬ್ಯಾಕ್ಗ್ರೌಂಡ್ ಇದೆ. ಸೊ ಒಂದು ಎರಡು ಬ್ಯಾಕ್ಗ್ರೌಂಡನ್ನ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇದನ್ನ 90 ಇಟ್ಕೊಳ್ಳಿಲ್ಲ ಅಂದರೆ -90 ಇಟ್ಕೊಳ್ತೀನಿ. ಇಟ್ಕೊಂಡು ಬೇರೆ ಫಿಲ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಬೋಜನ್ ಏರಿಯಾನ ಚಾಯ್ಸ್ ಮಾಡ್ಕೊಳ್ತೀನಿ. ಸೊ ಮಾಡ್ಕೊಂಡ ನಂತರ ಇದನ್ನ ಸಾಂಗ್ ಎಲ್ಲಿವರೆಗೆ ನೋಡಿ ಸೊ ಎಲ್ಲೂ ಡ್ರ್ಯಾಗ್ ಮಾಡಿಕೊಂಡು ಈ ಥರ ಬರುತ್ತೆ. ಸೊ ನಂತರ ಇವಾಗ ನಿಮ್ಮ ಲೈನ್ ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ ನೋಡಿ. ಸೊ ಅಲ್ಲಿ ಒಂದು ಕೀಪೇಪ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಸೊ ಈ ಥರ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಡೈರೆಕ್ಟಾಗಿ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಸೊ ನಾನು ಯೂಸ್ ಮಾಡಿರೋ ಎಲ್ಲ ಮೆಟೀರಿಯಲ್ಸ್ ಕೂಡ ನಾನು ಕೊಟ್ಟಿರ್ತೀನಿ. ಸೊ ನಿಮಗೆ ನಾನು ಒಂದು ಬ್ರಷ್ ವಿಡಿಯೋ ಅಂದರೆ ಸೊ ನೋಡ್ಬೋದು, ತಡಿ ವೇಟ್ ಮಾಡ್ಕೊಳ್ಳಿ. ಸೊ ಈ ಒಂದು ಬ್ರಷ್ ಅನಿಮೇಷನ್ ವಿಡಿಯೋನ ಈ ಒಂದು ವಿಡಿಯೋನ ಕೊಟ್ಟಿರ್ತೀನಿ. ಸೊ ನಾನು ಇದನ್ನು ಕೊಟ್ಟಿರ್ತೀನಿ, ಹಾಗೆ ಮೆಟೀರಿಯಲ್ಸ್ ಏನೇನು ಯೂಸ್ ಮಾಡಿರ್ತೀನಲ್ಲ ಸೊ XML ಸೊ ಎಲ್ಲ ಕೊಟ್ಟಿರ್ತೀನಿ. ಸೊ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ಥರ ಒಂದು ಬ್ರಷ್ ವಿಡಿಯೋನು ಕೂಡ ಕೊಟ್ಟಿರ್ತೀನಿ. ಸೊ ಇದು ನಮ್ಮದು ನೋಡಿರಿ ಒಂದು ಸಲ ಅನಿಮೇಷನ್ ಎಲ್ಲಿ ಎಂಡ್ ಆಗುತ್ತೆ ನೋಡಿರಿ. ಸೊ ಇಲ್ಲಿ ನಮ್ಮದು ಎಂಡ್ ಆಗುತ್ತೆ ನೋಡ್ಬೋದು ವಿಡಿಯೋದಲ್ಲಿ. ಸೊ ಇಲ್ಲಿ ಎಂಡ್ ಆಗುತ್ತೆ. ಸೊ ಇಲ್ಲಿ ಕಟ್ ಮಾಡ್ಕೊಂಡಿದ್ದನ್ನ ಸೊ ಈ ಫಸ್ಟ್ ಕೀಪರ್ ಮೇಲೆ ಇವ್ರಿಗೆ ಇದೆ ನೋಡಿರಿ. ಸೊ ಇಲ್ಲಿವರೆಗೂ ಟೈಮರಿಂದ ಈ ಥರ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ರಿ. ಸೊ ಅದು 2 ಅನಿಮೇಷನ್ ಆಗಿ ಬರುತ್ತೆ ನಮ್ಮ ಬ್ರಷ್ನಿಂದು. ನಾವು ಒಂದೇ ಅನಿಮೇಷನ್ನ ಯೂಸ್ ಮಾಡೋಣ. ಸೊ ನಂತರ ಮೂವ್ಮೆಂಟ್ ಟ್ರಾನ್ಸ್ಫರ್ಗೆ ಹೋಗ್ಬಿಟ್ಟು ನೀವು ಥರ್ಡ್ ಸ್ಕೇಲ್ ಇದೆಯಲ್ಲ ಸೊ ಇದನ್ನು ಚಾಯ್ಸ್ ಮಾಡ್ಕೊಂಡು ಕಲರ್ನ ಈ ಥರ ಡಿಕ್ರೀಸ್ ಮಾಡ್ಕೊಳ್ಳಿ ಸ್ವಲ್ಪ. ಸೊ ಮಾಡ್ಕೊಂಡು ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಡೈರೆಕ್ಟಾಗಿ ಇವಾಗ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ಫೋಟೋನ ಎಡಿಟ್ ಮಾಡಬೇಕಂತ ಅಂದ್ಕೊಂಡಿರ್ತಿಲ್ಲ ವಿಡಿಯೋಗೆ ಯೂಸ್ ಮಾಡಿರೋ ಫೋಟೋಸು. ಸೊ ಇವೇ ಬೇಕಂದರೆ ನಾನು ಟೆಲಿಗ್ರಾಮಲ್ಲಿದೆ ಸೊ ಯೂಸ್ ಮಾಡ್ಕೋಬೋದು, ಇಲ್ಲ ನಿಮ್ಗೆ ಬೇರೆ ಇದ್ದರೆ ನೀವು ಪಿಂಟ್ರೆಸ್ಟ್ ಆ್ಯಪಲ್ಲಿ ಸಿಗ್ಬೋದು. ಅದು ಅದರಲ್ಲಿ ಸೊ ತುಂಬ ಫೋಟೋಸ್ ಸಿಗುತ್ತೆ ಕಪಲ್ಸು. ಸೊ ಈ ಥರ ಫೋಟೋನ ಅಡ್ಜಸ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ ನೀವು ಈಗ ಬ್ರಷ್ ವಿಡಿಯೋ ಆ್ಯಡ್ ಮಾಡಿರ್ತಿಲ್ಲ ಸೊ ಒಂದು ವಿಡಿಯೋನ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದಕ್ಕೆ ಕ್ರೋಮಾಕಿ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಂತರ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಸೊ ಕಲರಲ್ಲಿ ಹೋಗ್ಬಿಟ್ಟು ಇದನ್ನ ವೈಟ್ ಇಟ್ಕೊಳ್ಳಿ. ವೈಟು ರಿಮೂವ್ ಆಗುತ್ತೆ. ಸೊ ಇವಾಗ ನಿಮ್ಗೆ ಸೈಜ್ ಎಷ್ಟು ಬೇಕು ನೋಡಿರಿ ಇದ್ರದ್ದು ಅಡ್ಜಸ್ಟ್ ಮಾಡಿಕೊಂಡು ಸೊ ಡೈರೆಕ್ಟ್ ಇವಾಗ ಏನು ಮಾಡ್ತೀರಾ ಅಂದರೆ ಫೋಟೋನ ಈ ಥರ ಅದ್ರ ಕೆಳಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಂತರ ಬ್ರಷ್ ವಿಡಿಯೋ ಹಾಗೆ ಫೋಟೋನ ಚಾಯ್ಸ್ ಮಾಡ್ಕೊಂಡು ಸೆಕೆಂಡ್ ಕಾಣ್ತಿದೆಯಲ್ಲ ನೋಡಿರಿ ಇಲ್ಲಿ. ಸೊ ಸೆಕೆಂಡ್ ಮರ್ಜ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಅದು ಮರ್ಜ್ ಆಗಿ ಈ ಥರ ಒಂದು ಅನಿಮೇಷನ್ ನಮಗೆ ಶೋ ಆಗುತ್ತೆ. ಸೊ ಇವಾಗ ಇದನ್ನ ಸ್ವಲ್ಪ ಸೈಜ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಮಾಡಿಕೊಂಡು ನೀವು ನೋಡ್ಬೋದು ಫೋಟೋ ಅಡ್ಜಸ್ಟ್ ಆಗಿಲ್ಲ ಅಂದರೆ ಎಡಿಟ್ ಗ್ರೂಪ್ ಮೇಲೆ ಹೋಗ್ಬಿಟ್ಟು ನೀವು ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಮಾಡಿಕೊಂಡು ಈ ಥರ ಆ್ಯಡ್ ಮಾಡಿಕೊಂಡು ಸೊ ಈ ಥರ ಒಂದು ಅಂದರೆ ಅನಿಮೇಷನ್ ನಮಗೆ ಶೋ ಆಗುತ್ತೆ. ಸೊ ಇವಾಗ ಇಷ್ಟಾದಮೇಲೆ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು. ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇವಾಗ ಇಲ್ಲಿ ನನ್ನ ಆನೆಗೂ ಸೊ ನನ್ನ ಆನೆಗೆ ಅಂತಿದೆ. ಸೊ ಇದನ್ನ ಆ್ಯಡ್ ಮಾಡಿಕೊಂಡು ಸೆಂಟರ್ ಬೋರ್ಡನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ರೋಬೋಟ್ ರೆಗ್ಯುಲರಲ್ಲಿ ಸೊ ನಾನು ಇದಕ್ಕೆ ಯಾವ ಫಾಂಟ್ ಯೂಸ್ ಮಾಡಿದ್ದೇನೆ ಅಂದರೆ ಸೊ ಇಲ್ಲಿ ಬೆಬ್ಬಿಸ್ ರೆಗ್ಯುಲರ್ ಸೊ ಇದೊಂದು ಫೋನ್ನ ಯೂಸ್ ಮಾಡಿದ್ದೇನೆ. ಸೊ ಇದನ್ನ ಕಲರ್ನ ನಾನು ನಿಮ್ಗೆ ಬೇಕಾಗಿರೋ ಒಂದು ಕಲರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡು ಸೈಜ್ನ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಸೊ ಡೈರೆಕ್ಟಾಗಿ ಈ ಥರ ಒಂದು ಸ್ವಲ್ಪ ಲೆಫ್ಟಲ್ಲಿ ಎಲ್ಲಾದರೂ ಇಟ್ಕೊಳ್ಳಿ ನಿಮ್ಗೆ ಇಷ್ಟ ಬಂದರೆ. ಸೊ ಆಮೇಲೆ ಬೋರ್ಡರ್ ಆ್ಯಂಡ್ ಶಾಡೋ ಹೋಗಿ ಶಾಡೋನ ಆನ್ ಮಾಡ್ಕೊಂಡ್ಬಿಟ್ರಿ. ಸೊ ಮಾಡ್ಕೊಂಡ ನಂತರ ಈ ಥರ ಇದನ್ನ ಕಿಪ್ರೇಮ್ ಎಲ್ಲೇ ಹೋಗಿದ್ದೆ ನೋಡಿ. ಸೊ ಎಲ್ಲೋ ಡ್ರ್ಯಾಗ್ ಮಾಡ್ಕೊಳ್ಳಿ ಫಸ್ಟ್ ಕಿಪ್ರೇಮು. ಹಾಗೆ ಇವಾಗ ನೆಕ್ಸ್ಟ್ ಲೈನ್ ಅಂತೂ ಇನ್ನೊಂದು ಲೈನ್ ಇದೆ. ಸೊ ಅದನ್ನ ಇನ್ನೊಂದು ಟೆಕ್ಸ್ಟ್ನ ಆ್ಯಡ್ ಮಾಡಿ ಬರಿಬೇಕು. ಸೊ ಏನಿದೆ ಅಂತ ಕೇಳಿಸ್ಕೊಳ್ಳಿ ಮೊದಲು. ನಿನ್ನ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿನ್ನ ಅಂತ ಟೈಪ್ ಮಾಡ್ಕೊಳ್ತೀನಿ. ಸೊ ಮಾಡಿಕೊಂಡು ಮತ್ತೆ ಸೆಂಟರ್ ಬೋರ್ಡನ್ನು ಕ್ಲಿಕ್ ಮಾಡ್ಕೊಂಡು ರೋಬೋಟ್ ರೆಗ್ಯುಲರಲ್ಲಿ ಕಲ್ಮಾ ಫೋನ್ನ ಯೂಸ್ ಮಾಡ್ತೀನಿ. ಸೊ ಕಲರ್ ನಾನು ಇದನ್ನ ರೆಡ್ನ ಇಟ್ಕೊಳ್ತೀನಿ. ಇಟ್ಕೊಂಡು ಸೈಜ್ನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ. ಸೊ ಮಾಡಿದ ನಂತರ ಸೊ ಇದನ್ನ ಈ ಥರ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಮಾಡಿಕೊಂಡು ಇದಕ್ಕೂ ಕೂಡ ಶಾಡೋನ ಆನ್ ಮಾಡಿಕೊಂಡು ಸೊ ಇದನ್ನ ಕಟ್ ಮಾಡ್ಕೊಳ್ತೀನಿ. ಸೊ ಇವಾಗ ಟೆಕ್ಸ್ಟ್ಗೆ ಎಫೆಕ್ಟ್ನ ಆ್ಯಡ್ ಮಾಡೋಣ. ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಡೈರೆಕ್ಟಾಗಿ ನೀವು ಏನು ಟೆಕ್ಸ್ಟ್ ಟ್ರಾನ್ಸ್ಫರ್ ಮತ್ತು ಸರ್ಚ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಟ್ರಾನ್ಸ್ಫರ್ ಮತ್ತು ಸರ್ಚ್ ಮಾಡಿಕೊಂಡ್ರೆ ಸೊ ಇಲ್ಲಿ ಬರುತ್ತೆ. ಸೊ ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಪೇಡ್ ಅಪ್ ಬೈ ಲೆಟರ್ ಇದೆ. ಸೊ ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸೊ ಅದನ್ನ ಓಪನ್ ಮಾಡಿಕೊಂಡು ಸೊ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದನ್ನ ಒಪೆಸಿಟಿ ಬಂದುಬಿಟ್ಟು ನೀವು
-0 ಇಟ್ಕೊಳ್ಳಿ. ಸೊ ಇಟ್ಕೊಂಡ್ರೆ ಅದು ಎಫೆಕ್ಟು ನಮಗೆ ಆಲ್ರೆಡಿ ಆ್ಯಡ್ ಆಗಿರುತ್ತೆ, ನೋಡ್ಬೋದು ಈ ಥರ ಒಂದು ಎಫೆಕ್ಟ್ ಆ್ಯಡ್ ಆಗಿರುತ್ತೆ. ಸೊ ಇದೇ ಒಂದು ಎಫೆಕ್ಟ್ನ ನೀವು ಕಾಪಿ ಮಾಡಿಕೊಂಡು ಜಸ್ಟ್ ಬೇರೆ ಒಂದು ಟೆಕ್ಸ್ಟಿಗೆ ಈ ಥರ ಪೇಸ್ಟ್ ಮಾಡ್ಕೊಂಬಿಡ್ರಿ. ಸೊ ಎರಡಿಗೂ ಕೂಡ ಈ ಥರ ಒಂದು ಎನಿಮೇಷನು ನಮಗೆ ಶೋ ಆಗುತ್ತೆ. ಸೊ ನಂತರ ಇದು ಬ್ಯಾಕ್ಗ್ರೌಂಡ್ ಫೋಟೋನ ಚಾಯ್ಸ್ ಮಾಡಿಕೊಂಡು ಎಫೆಕ್ಟ್ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನೀವು FLI ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಮಾಡಿಕೊಂಡ್ರೆ ಸೆಕೆಂಡ್ ಬರುತ್ತೆ. ಸೊ ಆ ಒಂದು ಎಫೆಕ್ಟ್ನ ಓಪನ್ ಮಾಡಿಕೊಂಡು ಸೊ ಇಲ್ಲಿ ಸ್ಟ್ರೆಂತ್ನ ಬಂದುಬಿಟ್ಟು 0.15 ಇಟ್ಕೊಳ್ಳಿ. ಸೊ ಅದು ಒಂದು ಸ್ವಲ್ಪ ನಮಗೆ ಗ್ಲೋ ಆದ ಥರ ಕಾಣುತ್ತೆ. ಸೊ ಇವಾಗ ಇಷ್ಟು ಒಂದು ಎನಿಮೇಷನ್ ಆಯಿತು. ಸೊ ಡೈರೆಕ್ಟಾಗಿ ಈ 3 ಲೇಯರ್ನ ಕಾಪಿ ಮಾಡ್ಕೊಂಡು ಮೇಲಿರೋ ಸೊ ಅಲ್ಲಿಂದ ನೆಕ್ಸ್ಟ್ ಕೀಪರ್ ಇದೆ ನೋಡಿ ಸ್ಟಿಲ್ ಪೇಸ್ಟ್ ಮಾಡ್ಕೊಳ್ಳಿ. ಸೊ ನಂತರ ಕೀಪರ್ ಮೇಲೂರಿಗೆ ಇದೆ ನೋಡಿ ಸ್ವಲ್ಪ ಡ್ರ್ಯಾಗ್ ಮಾಡಿಕೊಂಡು ಟೈಮರಿಂದ ಸೊ ಅಷ್ಟನ್ನು ಕೂಡ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ, ಟೆಕ್ಸ್ಟು ಹಾಗೆ ಗ್ರೂಪ್ನೂ ಕೂಡ. ಸೊ ಈ ಥರ ಮಾಡಿಕೊಂಡು ಮಾಸ್ಕ್ ಮೇಲೆ ಹೋಗಿ ಇಲ್ಲಿ ಬೇರೆ ಒಂದು ಫೋಟೋ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಬೇರೆ ಒಂದು ಫೋಟೋನ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಮಾಡಿಕೊಂಡು ಮತ್ತೆ ಬ್ಯಾಕ್ ಬಂದುಬಿಟ್ಟು ಸೊ ಇವಾಗ ಲೈನ್ ಏನಿದೆ ಅಂತ ಕೇಳಿಸ್ಕೊಳ್ಳಿ ಒಂದು ಸಾರಿ. ಬಾಳೆಲ್ಲ ಬೆಳಕಿರಲಿ. ಸೊ ಇದನ್ನ ಇಲ್ಲಿ ಟೈಪ್ ಮಾಡ್ಕೊಂಡ್ಬಿಟ್ರಿ, ಬಾಳೆಲ್ಲ ಸೊ ಬಾಳೆಲ್ಲ ಮಾಡ್ಕೊಂಡ್ಮೇಲೆ ಮತ್ತು ಇವಾಗ ಬೆಳಕಿರೆ ಅಂತ ಟೈಪ್ ಮಾಡಿಕೊಂಡು ಈ ಥರ ಟೈಪ್ ಮಾಡಿಕೊಂಡು ಸೊ ನೀವು ಈ ಥರ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಸೊ ನಂತರ ಇದೇ ಮತ್ತು ಆಲ್ರೆಡಿ ಮಾಡಿರ್ತಿರಲ್ಲ ಸೊ ಅದನ್ನೇ ಪೇಸ್ಟ್ ಮಾಡಿಕೊಂಡು ಸೊ ಈ ಥರ ಲೈನ್ ಏನಿದೆ ಅಂತ ಕೇಳಿಸ್ಕೊಂಡು ಟೈಪ್ ಮಾಡಿಕೊಂಡು ಸೊ ಬೇರೆ ಒಂದು ಫೋಟೋನ ಆ್ಯಡ್ ಮಾಡಿಕೊಂಡ್ರೆ ಮುಗೀತು. ಸೊ ನಿಮ್ಮ ಒಂದು ವಿಡಿಯೋ ರೆಡಿ ಆಗಿಬಿಡುತ್ತೆ. ಸೊ ಇದನ್ನ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.